ಬಳ್ಳಾರಿಯಲ್ಲಿ 14,000 ಕೋಳಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾರಂನಲ್ಲಿ ಸತ್ತಿರುವಂತಹ ಕೋಳಿಗಳಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಇನ್ನು ಫಾರಂನಲ್ಲಿ ಸತ್ತಿರುವಂತಹ ಕೋಳಿಗಳ ಒಂದು ಮಾದರಿಯನ್ನ ಪಡೆದುಕೊಂಡು ಅದನ್ನ ಪರೀಕ್ಷೆಗೆ ಅಂತ ಒಳಪಡಿಸಲಾಗಿತ್ತು. ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಇರುವಂತದ್ದು ದೃಢವಾಗಿದೆ. ಭೂಪಾಲ್ನ ಪ್ರಯೋಗಾಲಯದ ವರದಿಯಲ್ಲಿ ಹಕ್ಕಿ ಜ್ವರ ಇರುವಂತದ್ದು ದೃಢಪಟ್ಟಿದೆ. ಬಳ್ಳಾರಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಖಾಸಗಿ ಕೋಳಿ ಫಾರಂನಲ್ಲಿ ಕೋಳಿಗಳು ಅವ್ಯಾಹತವಾಗಿ ಸಾವನ್ನಪ್ಪಿದ್ದವು. ಕಳೆದ ಒಂದು ವಾರದಿಂದ 8,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿತ್ತು. 2 ದಿನಗಳ ಅಂತರದಲ್ಲಿ ಮತ್ತೆ 6,000 ಕೋಳಿಗಳು ಸಾವನ್ನಪ್ಪಿವೆ. 1,000 ಕೋಳಿಗಳನ್ನು ಜೀವಂತವಾಗಿ ವಧೆ ಮಾಡಲಾಗಿತ್ತು. ಇದೇ ಕಾರಣಕ್ಕಾಗಿ 1,000 ಕೋಳಿಗಳನ್ನು ಜೀವಂತವಾಗಿ ವಧೆ ಮಾಡಲಾಗಿತ್ತು. ಸಾವಿನ ಬಳಿಕ ವರದಿಗಾಗಿ ಭೋಪಾಲ್ ಪ್ರಯೋಗಾಲಯಕ್ಕೆ ಅದನ್ನು ರವಾನೆ ಮಾಡಲಾಗಿತ್ತು. ಅಂದರೆ ಅದರ ಮಾದರಿಗಳನ್ನು ಪಡೆದುಕೊಂಡು ರಕ್ತದ ಮಾದರಿ, ಮಾಂಸದ ಮಾದರಿ ಇವೆಲ್ಲವನ್ನು ಪಡೆದುಕೊಂಡು ಭೋಪಾಲ್ನಲ್ಲಿ ಇರುವಂತಹ ಪ್ರಯೋಗಾಲಯಕ್ಕೆ ಮಾದರಿಗಳನ್ನು ರವಾನೆ ಮಾಡಲಾಗಿತ್ತು. ಇದನ್ನು ಪ್ರಯೋಗಕ್ಕೆ ಒಳಪಡಿಸಿದಂತಹ ಪ್ರಯೋಗಾಲಯ ಹಕ್ಕಿ ಜ್ವರ ಇದೆ ಅನ್ನುವಂತಹ ವಿಚಾರವನ್ನು ಈಗ ಬಹಿರಂಗಪಡಿಸಿದೆ. ಇನ್ನು ಹಕ್ಕಿ ಜ್ವರ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಪಶು ವೈದ್ಯಕೀಯ ಇಲಾಖೆ ಈಗ ಫುಲ್ ಅಲರ್ಟ್ ಆಗ್ತಾ ಇದೆ. ಯಾಕಂದರೆ ಹಕ್ಕಿ ಜ್ವರ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇದು ಬೇರೆ ಕಡೆಗಳಲ್ಲೂ ಕೂಡ ಹರಡಿರಬಹುದು ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಕಪ್ಪಗಲ್ ಗ್ರಾಮದ 10 ಕಿಲೋಮೀಟರ್ ಅಂತರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಈವರೆಗೆ ನಾವು ಏನು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ವಿ ಅದು ನಿಜ ಆಗಿದೆ. ಆ ವರದಿಯಲ್ಲಿ, ಆ ಲ್ಯಾಬ್ನ ವರದಿಯಲ್ಲಿ ಈಗ ಹಕ್ಕಿ ಜ್ವರ ಇರುವಂಥದ್ದು ದೃಢಪಟ್ಟಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪಶುಸಂಗೋಪನೆ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಸಂತೋಷ. ಕಳೆದ ಒಂದು ವಾರದಿಂದ ಕೋಳಿ ಜ್ವರದ ಸುದ್ದಿ ಸಾಕಷ್ಟು ಕೇಳ್ತಾ ಇದ್ವಿ. ಅದೇ ರೀತಿಯಾಗಿ ಮಾರ್ಚ್ 1ನೇ ತಾರೀಕು 8,000 ಕೋಳಿಗಳು ಇಲ್ಲಿ ಸಾವನ್ನಪ್ಪುತ್ತೆ. ಈ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮತ್ತೆ ಮಾರ್ಚ್ 2ಕ್ಕೆ ಮತ್ತು 3ನೇ ತಾರೀಕು 6 ಕೋಳಿಗಳು ಸಾವನ್ನಪ್ಪುತ್ತೆ. ಏಕಾಏಕಿ ಈ ರೀತಿಯಾಗಿ ಕೋಳಿ ಫಾರಂನಲ್ಲಿ ಕೋಳಿಗಳು ಸಾವನ್ನಪ್ಪುತ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಕೋಳಿ ಫಾರಂನ ಮಾಲೀಕರು ಕೂಡ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಅಧಿಕಾರಿಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ನೀಡುತ್ತಾರೆ. ದಿಢೀರಾಗಿ ಈ ರೀತಿಯಾಗಿ ಕೋಳಿಗಳು ಸಾಯೋದಕ್ಕೆ ಕಾರಣ ಏನು ಮತ್ತು ಸಾಕಷ್ಟು ನಮ್ಗೆ ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಕೋಳಿಗಳು ಈ ರೀತಿಯಾಗಿ ಸಾಯಲಿಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳುತ್ತೆ. ಕಪ್ಪಗಲ್ನ ಗ್ರಾಮದಲ್ಲಿರುವಂತಹ ಏನು ಖಾಸಗಿ ಕೋಳಿ ಫಾರ್ಮ್ ಏನಿದೆ, ಈ ಫಾರ್ಮ್ ನಲ್ಲಿ ಸಾಕಷ್ಟು ಕೋಳಿಗಳು ಸತ್ತ ಮೇಲೆ ಅಲ್ಲಿ ಒಂದು ಫಾರ್ಮ್ ಇರುವಂತ ಕೋಳಿಗಳನ್ನ ಟೆಸ್ಟ್ ಗೆ ಕಳಿಸಿದಾಗ ಗೊತ್ತಾಗತ್ತೆ ಅಲ್ಲಿ ಕೋಳಿ ಜ್ವರ ಇಲ್ಲಿ ಪತ್ತೆ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದ ಬಳಿಕ ಮತ್ತೆ 14,000 ಕೋಳಿಗಳೇನಾಗಿದೆ ಈಗ ಸಾವನ್ನಪ್ಪಿರುವಂತದ್ದು ಈಗ ಮತ್ತೆ ದೃಢ ಕೂಡ ಆಗಿದೆ. ಇಲ್ಲಿ ಟೆಸ್ಟ್ಗೆ ಭೂಪಾಲ್ನ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಟೆಸ್ಟ್ ಕಳಿಸಲಾಗಿತ್ತು. ಟೆಸ್ಟ್ ಕಳಿಸಿರುವಂತಹ ಪ್ರಯೋಗಾಲಯದಲ್ಲಿ ವರದಿ ಕೂಡ ಬಂದಿದೆ. ವರದಿ ಬಂದಿರುವ ಸಂದರ್ಭದಲ್ಲಿ ಈಗಾಗಲೇ ಈ ಕೋಳಿಗಳಿಗೆ ಕೋಳಿ ಜ್ವರ ಅನ್ನುವಂಥದ್ದು ಏನಿದೆ ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಕಪ್ಪಗಲ್ ಗ್ರಾಮದ 10 ಕಿಲೋಮೀಟರ್ ಏನು ಸುತ್ತಮುತ್ತ ಎಲ್ಲ ಏನಿದೆ ಅಲ್ಲೆಲ್ಲವೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೂ ಅಂತಾರಾಜ್ಯದಿಂದ ಬರುವಂತಹ ಏನ್ ಚೆಕ್ ಪೋಸ್ಟ್ ಗಳೇನಿರುತ್ತೆ ಅಲ್ಲಿಯೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡಲಾಗಿದೆ. ಏನು ನಮ್ ಬಳ್ಳಾರಿಗೆ ಗಡಿ ಭಾಗ ಆಗಿರೋದ್ರಿಂದ ಆಂಧ್ರ ಕೂಡ ಹತ್ರ ಆಗುತ್ತೆ. ಆಂಧ್ರದಲ್ಲಿ ಈಗಾಗಲೇ ಅತಿ ಹೆಚ್ಚಾಗಿ ಕೋಳಿ ಜ್ವರ ಇಂತಹ ಕಾಯಿ ಹೆಚ್ಚಾಗಿ ಕಾಣ್ತಾ ಇದ್ದಾಗಿ ಅಲ್ಲಿ ಕೂಡ ಭದ್ರತೆ ಮಾಡಿರುವಂತದ್ದು. ಪ್ರತಿಯೊಂದು ವಾಹನಗಳೇನಿರುತ್ತೆ ಆ ವಾಹನಗಳನ್ನ ಚೆಕ್ ಮಾಡಿ ಒಳಗಡೆ ರಾಜ್ಯಕ್ಕೆ ಒಳಗಡೆ ಎಂಟ್ರಿಯನ್ನ ಮಾಡ್ಲಿಕ್ಕೆ ಮಾಡ್ತಾ ಇರುವಂತದ್ದು. ಅಲ್ಲಿ ಏನಾದ್ರು ವಾಹನಗಳು ಬಂದಂತ ಸಂದರ್ಭದಲ್ಲಿ ಕೋಳಿಗಳಿದ್ರೆ ಆ ಕೋಳಿಗಳನ್ನ ಚೆಕ್ ಮಾಡ್ಲಾಗತ್ತೆ ಮತ್ತು ಆ ಕೋಳಿಗಳು ಚೆನ್ನಾಗಿದ್ರೆ ಮತ್ತು ಏನಾದ್ರು ಅಸ್ತವ್ಯಸ್ತ ಕಂಡಲ್ಲಿ ಆ ಕೋಳಿಗಳನ್ನ ಮತ್ತೆ ಅವ್ರ ಆಂಧ್ರಗೆ ಅಂದ್ರೆ ಹೊರ ರಾಜ್ಯಕ್ಕೆ ಯಾವ ಆ ಕಡೆಗೆ ಮತ್ತೆ ವಾಪಸ್ ಕಳಿಸಿಕೊಡ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಆಡಳಿತ ಮಾಡಿರುವಂತದ್ದು. ಈಗಾಗಲೇ ಪಶು ವೈದ್ಯಕೀಯ ಇಲಾಖೆಯ ಹನುಮಂತ್ ನಾಯ್ಕ ಏನಿದ್ದಾರೆ 10 ಕಿಲೋಮೀಟರ್ ಏನು ಕಪ್ಪಗಲ್ ಗ್ರಾಮದ 10 ಕಿಲೋಮೀಟರ್ ಪಕ್ಕದಲ್ಲಿ ಬರುವಂತ ರೈತರೇನಿದ್ದಾರೆ ಆ ರೈತರಿಗೂ ಕೂಡ ಈ ಕೋಳಿ ಜ್ವರದ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಮತ್ತು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ನಿಗಾ ವಹಿಸ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ತಾವು ಚೆನ್ನಾಗಿ ನೋಡ್ಕೊಳ್ಬೇಕಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೂಡ ನೀಡ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.